ಓಕೆ ಗೈಸ್, ನಮಸ್ತೆಗಳಂದರೆ ಫುಡಿ ಪ್ರಿನ್ಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮತ್ತು ನಮ್ಮ ಫ್ರೆಂಡು ವಿಧಾತ್ರಿ ಭವನಿಗೆ ಬಂದಿದ್ವಿ. ಎಕ್ಸಾಕ್ಟ್ ಎಲ್ ಲೊಕೇಶನ್ ಅಂತ ಹೇಳಿದ್ರೆ ಸೈಟಿ ಗೋಪಾಲ್ಗೌಡ ಎಕ್ಸ್ಟೆನ್ಷನ್ ಟು ಗೋಪಾಲ್ಗೌಡ ರೋಡ್ ಈ ಬ್ಲಾಕಲ್ಲಿ ಬರುತ್ತೆ ನಮ್ಮ ಶಿವಮೊಗ್ಗದಲ್ಲಿ. ಒಳಗಡೆ ಎಂಟ್ರೆನ್ಸಲ್ಲಿ ಎಂಟ್ರಾಗೋ ಟೈಮಲ್ಲಿ ಆ್ಯಂಬಿಯನ್ಸ್ ಮಾತ್ರ ಭಾಳ ಚೆನ್ನಾಗಿದೆ. ಇಟ್ ವಾಸ್ ಗುಡ್. ಒಂಥರ ಮಾಡ್ರನ್ ಮತ್ತು ಹಳೇದು ಮೆಡಿವಲ್ ಏಜಿಂದು ಆ ಥರದ್ದು ಸ್ಟೈಲಲ್ಲಿದೆ. ಮತ್ತು ಒಂದು ಹಳ್ಳಿ ಮನೆ ಇರುತ್ತೆ ನೋಡಿ, ಆ ಥರ ಸ್ಟೈಲಲ್ಲೂ ಇದೆ. ಪ್ಯೂರ್ ಇಂಡಿಯನ್ ಆರ್ಕಿಟೆಕ್ಟ್ ಯೂಸ್ ಮಾಡಿದ್ದಾರೆ, ಭಾಳ ಚೆನ್ನಾಗಿದೆ. ಗ್ರೌಂಡ್ ಫ್ಲೋರಲ್ಲಿ ನಾನ್ ಎ ಸಿ, ಫಸ್ಟ್ ಫ್ಲೋರಲ್ಲಿ ಹೋಗೋ ಟೈಮಲ್ಲಿ ನಿಮಗೆ ಎ ಸಿ ಇದು ಬರುತ್ತೆ. ಇದು ಪ್ಯೂರ್ ವೆಜ್ ರೆಸ್ಟೋರೆಂಟು. ಸೊ ಇವತ್ತು ನಮ್ಮ ಫ್ರೆಂಡ್ ಪವನ್ ಟ್ರೈ ಮಾಡ್ತಾರೆ ಎಲ್ಲದು. ಸೊ ಇವ್ರ ಬ್ರ್ಯಾಂಚಸ್ ಎಲ್ಲ ಇದೆ ಮತ್ತು ಮೆನು ಎಲ್ಲ ರೇಟ್ಸು ಶಿವಮೊಗ್ಗ ರೇಟ್ಸಲ್ಲಿ ನಾಮಿನಲ್ ಪ್ರೈಸಸ್ ಇದೆ, ತುಂಬ ಎಕ್ಸ್ಪೆನ್ಸಿವ್ ಏನೂ ಇಲ್ಲ. ನೋಡ್ಬೋದಂತೆ ನೀವು. ಸ್ಯಾಲದ್ದು, ಮಂಚೂರಿಯನ್ನು, ಸ್ಟಾರ್ಟರ್ಸು ಮಾತ್ರ ಒಂದೇನಂದರೆ ಎಲ್ಲದು ವೆಜ್ಜೇ ಬರುತ್ತೆ, ಪ್ಯೂರ್ ವೆಜ್ ಸಿಗುತ್ತೆ. ವೆಜ್ ಲವರ್ಸಿಗಂತೂ ಭಾಳ ಇಷ್ಟ ಆಗುತ್ತೆ ಇಲ್ಲಿ ಬಂದರೆ. ಮತ್ತು ನಾನು ನಾನ್ ವೆಜ್ಜು ಇಲ್ಲಿ ಮಾತ್ರ ನಾನು ಹಾನೆಸ್ಟಾಗಿ ಹೇಳ್ಬೇಕಂತ ಹೇಳಿದ್ರೆ ದಿಸ್ ವಾಸ್ ದ ಫಸ್ಟ್ ರೆಸ್ಟೋರೆಂಟ್, ಪ್ಯೂರ್ ವೆಜ್ ರೆಸ್ಟೋರೆಂಟು. ನನಗಂತೂ ಭಾಳ ಇಷ್ಟ ಆಯಿತು. ಟೇಸ್ಟ್ ಮಾತ್ರ ಭಾಳ ಚೆನ್ನಾಗಿದೆ. ಸೊ ಫಸ್ಟ್ ಆರ್ಡ್ರ್ ಮಾಡಿದ್ದು ಮಸಾಲ ಪಾಪಡ್ ನಮ್ಮ ಫ್ರೆಂಡ್ ಪವನ್ ಟ್ರೈ ಮಾಡ್ತಾರೆ ಈ ಸಲ. ಸೊ ಪಾಪಡ್ ವಾಸ್ ಕ್ರಿಸ್ಪಿ ಇನ್ಸೈಡ್, ಟೊಮ್ಯಾಟೊ ಆ್ಯಂಡ್ ಈರುಳ್ಳಿ ಆ್ಯಂಡ್ ಲೆಮನ್. ಇಟ್ ವಾಸ್ ಗುಡ್. ಆ್ಯಂಡ್ ಕ್ಯಾರೆಟ್ ಇದೆಲ್ಲ ಸ್ಕ್ರೇಪ್ ಮಾಡಿ ಹಾಕಿದ್ದಾರೆ. ಇಟ್ ವಾಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಟೇಸ್ಟ್ ವಾಸ್ ಗುಡ್. ಆ್ಯಂಡ್ ಆಫ್ಟರ್ ದ್ಯಾಟ್ ಟೊಮೆಟೊ ಸೂಪ್ ವಾಸ್ ರಿಯಲಿ ಗುಡ್. ಸ್ವೀಟ್ ಇತ್ತು, ಸಾರ್ ಇತ್ತು, ಮತ್ತು ಬ್ರೆಡ್ ಕ್ರಮ್ಸ್. ಇಟ್ ವಾಸ್ ಆಸಮ್. ಮಸ್ಟ್ ಟ್ರೈ ಮಾಡಿ ಅಂತೆ. ಇಟ್ ವಾಸ್ ಗುಡ್. ಬ್ರೆಡ್ ಕ್ರಮ್ಸ್ ಮಾತ್ರ ತುಪ್ಪದಲ್ಲಿ ಫ್ರೈ ಮಾಡಿದರು. ನನಗಂತೂ ತುಂಬ ಇಷ್ಟ ಆಯಿತು. ತುಪ್ಪದಲ್ಲಿ ಫ್ರೈ ಮಾಡೋದು ಆ ಟೇಸ್ಟೇ ಡಿಫ್ರೆಂಟ್ ಆಗುತ್ತೆ. ಸೌತ್ ಇಂಡಿಯನ್ ಇದಕ್ಕೆ ಭಾಳ ಫೇಮಸ್ ಇದು. ಆ್ಯಂಡ್ ನಾರ್ತ್ ಇಂಡಿಯಾ ಇದು ಮಂಚೂರಿಯನ್ ಒಂದು ಪನ್ನೀರ್ ಪೆಪ್ಪರ್ ಡ್ರೈ ಆರ್ಡ್ರ್ ಮಾಡಿದ್ವಿ. ಪನ್ನೀರ್ ಪೆಪ್ಪರ್ ಡ್ರೈ ವಿತ್ ಸಾಸ್ ಹಾಕೋಕ್ಕೆ ಮಜಾ ಬೇರೆ, ಇನ್ಕ್ಲೂಡಿಂಗ್ ಸಾಸ್. ಒಂದು ಏನಂದರೆ ಪನ್ನೀರ್ ಯೂಶ್ವಲಿ ನಾನು ಚಿಕನ್ ತಿನ್ನೋ ಟೈಮಲ್ಲಿ ಪನ್ನೀರೇ ಹೆವಿ ಇದೆ ತಿನ್ನೋ ಟೈಮಲ್ಲಿ. ಇಟ್ಸ್ ಲುಕ್ ಟೇಸ್ಟಿ. ಹೊರಗಡೆ ಫುಲ್ ಫ್ರೈ ಆಗಿ ಆ್ಯಂಡ್ ಪೆಪ್ಪರ್ ಡ್ರೈ. ಇಟ್ ವಾಸ್ ಆಸಮ್. ಸಾಸ್ ಜೊತೆ ಭಾಳ ಸಖತ್ತಾಗುತ್ತೆ. ಸೊ ಮಸ್ಟ್ ಟ್ರೈ ಮಾಡಿ ಅಂತೆ. ಆ್ಯಂಡ್ ಆಫ್ಟರ್ ದ್ಯಾಟ್ ವಿ ಆರ್ಡರ್ಡ್ ಸೌತ್ ಇಂಡಿಯನ್ ಥಾಲಿ. ಸೌತ್ ಇಂಡಿಯನ್ ಥಾಲಿ ಅಂದರೆ ನಮ್ಮದು ನಾರ್ತ್ ಇಂಡಿಯಾ ಸೌತ್ ಇಂಡಿಯಾ ಇದೆಯಲ್ಲ, ಸೌತ್ ಇಂಡಿಯನ್ದಲ್ಲಿ ಅನ್ನ ಸಾರು, ಪೂರಿ ಆ್ಯಂಡ್ ಪಾಪಡ್ ಆ ಥರದ್ದು ಬರುತ್ತೆ. ಈ ಸರಿ ನನಗೆ ವಿಡಿಯೋ ಮಾಡ್ತಿದ್ದಾರೆ, ನನಗೆ ಕನ್ಫ್ಯೂಸ್ ಆಗ್ತಿದೆ. ನಾನು ನೋಡ್ತಾನೆ ನಾವು ಪನ್ನೀರಿನ ತಿಂದಿದ್ವಿ, ನನಗಂತೂ ಆಲ್ಮೋಸ್ಟ್ ಹೊಟ್ಟೆ ತುಂಬಕ್ಕೆ ಬಂತು. ಅಬ್ಸರ್ವ್ ಮಾಡ್ದಂಗೆ ಚಿಕನ್ಗಿಂತ ಪನ್ನೀರ್ ಬೇಗ ಹೊಟ್ಟೆ ತುಂಬುತ್ತೆ. ಸೊ ಫಸ್ಟ್ ಲೆಟ್ಸ್ ಟ್ರೈ ಪೂರಿ ವಿತ್ ಸಾಗು. ಇಟ್ ವಾಸ್ ಆಸಮ್. ಆ್ಯಂಡ್ ನಂಗೆ ಏನಾಗುತ್ತೆ ಅಂತ ಹೇಳಿದ್ರೆ ಏನು ತೊಗೊಳ್ಳಿ ಅಂತ ಕನ್ಫ್ಯೂಷನ್ ಸ್ಟಾರ್ಟ್ ಆಯಿತು. ಇನ್ನೊಂದು ಸಾಂಬಾರು ಏನಾದರೂ ಇದೆಯಾ ಅದರಲ್ಲಿ ಟ್ರೈ ಮಾಡೋದ ಅಂತ. ಆಮೇಲೆ ಅದರಲ್ಲಿ ಬಿಸಿಬೇಳೆಭಾತು, ಪಾಯಸ, ರಸಮ್ಮು, ಸಾಂಬಾರು ಆ್ಯಂಡ್ ಸಾಗು. ದಿಸ್ ವಾಸ್ ಬೇಳೆ ಪಾಯಸ. ಇಟ್ ವಾಸ್ ಆಸಮ್. ಸ್ವೀಟ್ ಅಂದರೆ ಭಾಳ ಇಷ್ಟ ನನಗೆ. ಸುಮಾರು ಜನಕ್ಕೆ ಸೌತ್ ಇಂಡಿಯನ್ ಸ್ವೀಟ್ಸ್ ಭಾಳ ಇಷ್ಟ ಆಗುತ್ತೆ, ಮಸ್ಟ್ ಟ್ರೈ ಮಾಡಿ ಅಂತೆ. ಆ್ಯಂಡ್ ಪಾಪಡ್ was crispy. And after that some spinach ಸಖತ್ತಾಗಿತ್ತು.
ಟೇಸ್ಟ್ ಗುಡ್. ಆ್ಯಂಡ್ ಲೆಟ್ಸ್ ಟ್ರೈ ವಿತ್ ವೈಟ್ ರೈಸ್ ಆ್ಯಂಡ್ ರಸಮ್. ನನಗಂತೂ ವೈಟ್ ರೈಸು, ರಸಮ್, ಅದ್ರ ಜೊತೆ ಮೊಸರು, ಆ ಮೂರು ಟ್ರೈ ಮಾಡೋಕ್ಕೆ ಭಾಳ ಇಷ್ಟ. ಮೂರು ಮಿಕ್ಸ್ ಮಾಡಿ ಊಟ ಮಾಡೋಕ್ಕೆ ಭಾಳ ಇಷ್ಟ. ಫಸ್ಟು ಲೆಟ್ಸ್ ಪೋರ್ ಸಮ್ ರಸಮ್ ಸಾರಿ ಸಾಂಬಾರು ಇದು ಮಾಡೋಣಂತೆ, ಟ್ರೈ ಮಾಡೋಣಂತೆ. ಆಥೆಂಟಿಕ್ ಸೌತ್ ಇಂಡಿಯನ್ಸ್ ಡಿಶ್. ಇಟ್ಸ್ ರಿಯಲಿ ಗುಡ್. ರಸಮ್ ಮತ್ತು ಸಾರಿ ಅವಾಗಿಂದ ರಸಮ್ ಹೇಳ್ತಿದ್ದೀನಿ, ಸಾಂಬಾರು ಮತ್ತು ಅನ್ನ ಮಾತ್ರ ಭಾಳ ಸಖತ್ತಾಗುತ್ತೆ. ಅದರ ಜೊತೆ ಮೊಸರು ಮಿಕ್ಸ್ ಮಾಡಿ ತಿಂದರೆ ಸ್ವರ್ಗನೇ. ಆ್ಯಂಡ್ ವಿತ್ ರೋಸ್ ಪಾಪಡ್, ಹಪ್ಪಳ ಜೊತೆ ತಿನ್ನೋಕ್ಕೆ ಕಾಂಬಿನೇಷನ್ನೇ ಬೇರೆದು. ಆ್ಯಂಡ್ ನಮ್ಮ ಫ್ರೆಂಡ್ ಪವನ್ ಟ್ರೈ ಮಾಡ್ತೀಯಾರಿ. ಅವರಿಗೂ ಕನ್ಫ್ಯೂಸ್ ಆಯ್ತು ಏನು ಹಾಕೋಣದಂತೆ, ಒಂದೆರಡು ವೆರೈಟಿ ಇದ್ದಿತ್ತು. ಸೊ ಸಾಂಬಾರ್, ಟೇಸ್ಟ್ ರಿಯಲಿ ಗುಡ್. ಸಖತ್ತಾಗಿದೆ, ಮಸ್ಟ್ ಟ್ರೈ ಮಾಡಿ ಅಂತೆ. ಸೌತ್ ಇಂಡಿಯನ್ ಥಾಲಿ ಇಲ್ಲಿ ಬರ್ತಾ ವೆಜಿಟೇರಿಯನ್ ಅನ್ಸೆ, ಸೌತ್ ಇಂಡಿಯನ್ ಥಾಲಿನೇ ಭಾಳ ಇಷ್ಟ ಆಯ್ತು ನನಗೆ. ಆ್ಯಂಡ್ ಇವ್ರದ್ದು ಬಿಸಿಬೇಳೆಬಾತು ಬೇರೆಯೇ ಲೆವೆಲ್ ಟೇಸ್ಟು. ನನಗಂತೂ ಕಂಪ್ಲೀಟ್ಲಿ ಬಿಸಿಬೇಳೆಬಾತ್ ಇಷ್ಟ ಆಯಿತು. ಯೂಶ್ವಲಿ ನಾನು ವೆಜ್ ತಿನ್ನೋದು ಕಮ್ಮಿ ನಾನು, ಬಟ್ ಆದರೆ ಇದು ಕಂಪ್ಲೀಟ್ಲಿ ಡಿಫ್ರೆಂಟ್ ಇದೆ ಟೇಸ್ಟು. ಬಿಸಿಬೇಳೆಬಾತು ಮಸ್ಟ್ ಟ್ರೈ ಮಾಡಿ ಅಂತೆ, ಸಖತ್ತಾಗಿದೆ ಮಾತ್ರ. ಆ್ಯಂಡ್ ವಿತ್ ರಸಮ್ ಕಾಂಬಿನೇಷನ್ ಈಸ್ ಆಲ್ಸೋ ಗುಡ್. ಸಾಂಬಾರು ಆದಮೇಲೆ ರಸಮ್ ಆದಮೇಲೆ ಮೊಸರು. ವಿಡಿಯೋ ಸ್ವಲ್ಪ ಲಾಂಗ್ ಇದೆ, ಬೋರ್ ಆಗ್ಬೋದು, ಬಟ್ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡ್ಕೊಳ್ಬೋದು. ಫಾಸ್ಟ್ ಪ್ಲೇ ಮಾಡಿ ಅಂತೆ, ನಿಮಗೆ ಇದಾಗ್ಬೋದು. ಥಾಲಿ ಇದ್ದಿದ್ದಕ್ಕೆ ವೆರೈಟೀಸ್ ಆಫ್ ಡಿಶಸ್ ಇದೆಯಲ್ಲ, ಸೊ ಎಲ್ಲದೂ ಟ್ರೈ ಮಾಡಬೇಕು ಅಂತ. ಗುಡ್. It was awesome. And finally with curd and rasam ಜೊತೆ ಊಟ ಮಾಡೋಕ್ಕೆ ಸಖತ್ತಾಗತ್ತೆ. Really tastes good. And finally with ಮಜ್ಜಿಗೆನೂ ಸಖತ್ತಾಗತ್ತೆ. ರಿಲೀಫ್. ಆಫ್ಟರ್ ದ್ಯಾಟ್ ಸೌತ್ ಇಂಡಿಯನ್ ಥಾಲಿ ಆಯಿತು. ಈಗ ನೆಕ್ಸ್ಟು ಮುಘ್ಲಾಯ್ ಬಿರಿಯಾನಿ ಅಂತ. ಇದು ಮುಘ್ಲಾಯ್ ಬಿರಿಯಾನಿ ಮಾತ್ರ ಭಾಳ ಸಖತ್ತಾಗಿದೆ. ಇದು ಪಲಾವ್ ಅಂತ ಹೇಳ್ತಾರೆ, ಮಾತ್ರ ಐ ವೋಂಟ್ ಸೇ ಪಲಾವ್ ಅನ್ನಲ್ಲ, ಇದಕ್ಕೆ ಮುಘ್ಲಾಯ್ ಬಿರಿಯಾನಿ ಅಂತಲೇ ಹೇಳ್ತೀನಿ. ಯಾಕಂದರೆ ಈ ಟೇಸ್ಟೇ ಕಂಪ್ಲೀಟ್ಲಿ ಡಿಫ್ರೆಂಟ್. ಇದರಲ್ಲಿ ಪನ್ನೀರು ಆ್ಯಂಡ್ ವೆಜಿಟೇಬಲ್ಸ್ ಕಾಂಬಿನೇಷನ್ನೇ ಸಖತ್ತಾಗಿದೆ, ಮತ್ತು ಮಸಾಲ ಟೇಸ್ಟೇ ಡಿಫ್ರೆಂಟ್ ಆಗಿದೆ. ಅದ್ರ ಜೊತೆ ಮೊಸರು ಬಜ್ಜಿ ಕೊಡ್ತಾರೆ. ಸ್ವಲ್ಪ ಊಟ ಮಾಡೋಕ್ಕಂತೂ ಸಖತ್ತಾಗತ್ತೆ. ನಮಗಂತೂ ಆಲ್ಮೋಸ್ಟ್ ಹೊಟ್ಟೆ ತುಂಬಿತ್ತು, ಯಾಕಂದರೆ ನಾವು ಪನ್ನೀರ್ ತಿಂತಾನೆ ಫಸ್ಟಿಗೆ ಇದಾಗ್ಬಿಡ್ತು. ಸೌತ್ ಇಂಡಿಯನ್ ಥಾಲಿನೂ ಸಖತ್ತಾಗಿತ್ತು. ಆ್ಯಂಡ್ ಫೈನಲಿ ಮುಘ್ಲಾಯ್ ಬಿರಿಯಾನಿನೂ ಟ್ರೈ ಮಾಡಿ ಅಂತೆ, ಭಾಳ ಸಖತ್ತಾಗಿದೆ. ಸೊ ವೆಜ್ಜೀಸ್ ಆ್ಯಂಡ್ ಪೊಟ್ಯಾಟೊ, ಪನ್ನೀರ್ ಆ್ಯಂಡ್ ಕ್ಯಾಪ್ಸಿಕಮ್ ಅದೆಲ್ಲ ಹಾಕಿದ್ರು. ಸೊ ಮಸ್ಟ್ ಟ್ರೈ ಮಾಡಿ ಅಂತೆ.
And finally, with a cup of lemon soda, sweet and salt, it was good. And finally we had uh, sweet bida, it was good. So I hope you enjoy the video. Do like, share and subscribe to my channel. Thank you for watching.